ಪ್ರಥಮ ಪಿಯುಸಿ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 3 ಎಲ್ಪಿಜಿ ಮತ್ತು ಮೌಲ್ಯಮಾಪನ. ಎಲ್ಪಿಜಿ ಅಂತ ಹೇಳಿದ್ರೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ. ಎಲ್ ಅಂತ ಹೇಳಿದ್ರೆ ಲಿಬರಲೈಸೇಷನ್, ಪಿ ಅಂತ ಹೇಳಿದ್ರೆ ಪ್ರೈವೇಟೈಸೇಷನ್, ಜಿ ಅಂತ ಹೇಳಿದ್ರೆ ಗ್ಲೋಬಲೈಸೇಷನ್. ಹೀಗೆ ಎಲ್ಪಿಜಿ ಅಂದ್ರೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಹಾಗೂ ಒಂದು ಮೌಲ್ಯಮಾಪನ. ಈ ಅಧ್ಯಾಯದಲ್ಲಿ ನಾವು ಕಳೆದ ತರಗತಿಯಲ್ಲಿ ಉದಾರೀಕರಣ ಅಂದ್ರೆ ಏನು, ಉದಾರೀಕರಣದಲ್ಲಿ ಬರ್ತಕ್ಕಂಥ ಪ್ರಮುಖ ವಲಯಗಳು, 5 ವಲಯಗಳಲ್ಲಿ ಸುಧಾರಣೆಗಳನ್ನು ನೋಡ್ತಾ ಇದ್ದೀವಿ. ಈಗಾಗಲೇ 2 ವಲಯಗಳ ಸುಧಾರಣೆಯನ್ನ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಒಂದು ಕೈಗಾರಿಕಾ ವಲಯ, ಮತ್ತೊಂದು ಹಣಕಾಸು ವಲಯ. ಈ ವಲಯದ ಸುಧಾರಣೆಗಳನ್ನ ನಾವು ನೋಡಿದ್ದೀವಿ. ಈಗ ತೆರಿಗೆ ವಲಯದಲ್ಲಿನ ಸುಧಾರಣೆಗಳು. ತೆರಿಗೆ ವಲಯದಲ್ಲಿನ ಸುಧಾರಣೆಗಳು ತೆರಿಗೆ ವಲಯದ ಸುಧಾರಣೆಗಳು ಅಂತ ಹೇಳಿದ್ರೆ ಇದನ್ನ ತೆರಿಗೆ ವಲಯ ಅಥವಾ ಕೋಶೀಯ ವಲಯ ಅಂತಲೂ ಸಹ ಕರಿತೀವಿ. ಕೋಶೀಯ ವಲಯ, ಕೋಶೀಯ ವಲಯ ಅಂತಲೂ ಸಹ ಕರಿತೀವಿ. ತೆರಿಗೆ ವಲಯ ಅಥವಾ ಕೋಶೀಯ ವಲಯದ ಸುಧಾರಣೆಗಳು. ಕೋಶೀಯ ವಲಯದ ಸುಧಾರಣೆಗಳು ಅಂತ ಹೇಳಿದ್ರೆ ತೆರಿಗೆ ವಿರೂಪಗಳನ್ನ ತಿದ್ದಲು ಮತ್ತು ತೆರಿಗೆ ವಿರೂಪಗಳನ್ನ ತಿದ್ದುವ ಉದ್ದೇಶ, ಸಂಪನ್ಮೂಲಗಳನ್ನ ಸಂಗ್ರಹಿಸಲು, ದಕ್ಷ ಸಾರ್ವಜನಿಕ ವೆಚ್ಚ ನೀತಿಯನ್ನು ಅನುಸರಿಸತಕ್ಕಂಥದ್ದು ಮತ್ತು ಕೋಶೀಯ ಕೊರತೆಗಳನ್ನ ನಿಯಂತ್ರಿಸುವ ಉದ್ದೇಶದಿಂದ ಸರ್ಕಾರ ಜಾರಿಗೆ ತಂದಂತಹ ನೀತಿಗಳನ್ನೇ ನಾವು ಕೋಶೀಯ ವಲಯದ ಸುಧಾರಣೆಗಳು ಅಥವಾ ತೆರಿಗೆ ವಲಯದ ಸುಧಾರಣೆಗಳು ಅಂತ ಹೇಳಿ ಕರಿತೀವಿ. ತೆರಿಗೆ ವಲಯ ಅಥವಾ ಕೋಶೀಯ ವಲಯ ಅಂತ ಹೇಳಿದ್ರೆ ತೆರಿಗೆ ವ್ಯವಸ್ಥೆಯಲ್ಲಿರ್ತಕ್ಕಂಥ ವಿರೂಪಗಳನ್ನು ತಿದ್ದಲು, ತೆರಿಗೆ ವ್ಯವಸ್ಥೆಯಲ್ಲಿರುವಂತಹ ವಿರೂಪಗಳನ್ನು ತಿದ್ದಲು, ದಕ್ಷ ಸಂಪನ್ಮೂಲಗಳ ಸಂಗ್ರಹಣೆ ಮತ್ತು ದಕ್ಷ ಸಾರ್ವಜನಿಕ ವೆಚ್ಚ ನೀತಿಯನ್ನು ಅನುಸರಿಸತಕ್ಕಂಥದ್ದು ಮತ್ತು ಕೋಶೀಯ ಕೊರತೆಗಳನ್ನ ನಿಯಂತ್ರಿಸಲು ಸರ್ಕಾರ ಜಾರಿಗೆ ತಂದಂತಹ ನೀತಿಗಳನ್ನೇ ನಾವು ಕೋಶೀಯ ವಲಯದ ಸುಧಾರಣೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಈ ಸುಧಾರಣೆಗಳಲ್ಲಿ ಪ್ರಮುಖವಾಗಿ 4 ಸಂಗತಿಗಳನ್ನ ನಾವು ನೋಡಬಹುದು. ಒಂದು, ತೆರಿಗೆ ವಿರೂಪಗಳನ್ನು ತಿದ್ದುವುದು. ತೆರಿಗೆ ವಿರೂಪಗಳು ಅಂತ ಹೇಳಿದ್ರೆ ತೆರಿಗೆ ವಿಸ್ತಾರ ಮಾಡ್ತಕ್ಕಂಥದ್ದು, ತೆರಿಗೆಯನ್ನ ವಿಸ್ತರಿಸುವುದು, ತೆರಿಗೆ ಸಂಗ್ರಹವನ್ನ ವಿಸ್ತರಿಸುವುದು, ಅಥವಾ ಎಲ್ಲರೂ ಸಹ ತೆರಿಗೆಯನ್ನ ಕಟ್ಟೋದಕ್ಕೆ ತೆರಿಗೆ ವ್ಯಾಪ್ತಿಗೆ ಒಳಪಡುವ ಹಾಗೆ ನೋಡ್ಕೊಳ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ತೆರಿಗೆ ಕಳ್ಳತನ ಅಂತಕ್ಕಂಥದ್ದು ನಡೀತಾ ಇತ್ತು. ಸರ್ಕಾರಕ್ಕೆ ಬಹಳಷ್ಟು ಜನರು ತೆರಿಗೆಯನ್ನ ಕಟ್ತಾ ಇರಲಿಲ್ಲ, ಸುಳ್ಳು ಲೆಕ್ಕಗಳನ್ನ ಸರ್ಕಾರಕ್ಕೆ ತೋರಿಸ್ತಾ ಇದ್ರು. ಇಂತಹ ವ್ಯವಸ್ಥೆಯನ್ನು ಸರಿಪಡಿಸಬೇಕಾಗಿತ್ತು. ಮತ್ತು ಸರ್ಕಾರ ವಿಧಿಸ್ತಕ್ಕಂತಹ ತೆರಿಗೆಯ ದರಗಳಲ್ಲಿ ಹೆಚ್ಚಾಗಿತ್ತು. ತೆರಿಗೆ ದರಗಳಲ್ಲಿ ಹೆಚ್ಚಾಗಿತ್ತು. ಹಾಗಾಗಿ ತೆರಿಗೆಗಳನ್ನ ಕಡಿಮೆ ಮಾಡಬೇಕಾಗಿರ್ತಕ್ಕಂತಹ ಅನಿವಾರ್ಯತೆಗೆ ಸರ್ಕಾರ ಒಳಪಟ್ಟಿತ್ತು. ಹಾಗೇನೆ ಸಂಪನ್ಮೂಲಗಳ ಸಂಗ್ರಹ. ಅಂದ್ರೆ ಸಂಪನ್ಮೂಲಗಳ ಸಂಗ್ರಹ ಅಂತ ಹೇಳಿದ್ರೆ ಇಲ್ಲಿ ತೆರಿಗೆಯ ಒಂದು ಸಂಗ್ರಹಣೆಯಲ್ಲಿ ಆಗ್ತಕ್ಕಂಥ ವೆಚ್ಚವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ತೆರಿಗೆ ಸಂಗ್ರಹಿಸೋದಕ್ಕೆ ವೆಚ್ಚ ಸಂಭವಿಸುತ್ತದೆ, ಆ ವೆಚ್ಚಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ಸರ್ಕಾರಕ್ಕೆ ಸಾಕಷ್ಟು ಮೂಲಗಳಿಂದ, ವಿಭಿನ್ನ ಮೂಲಗಳಿಂದ ಹಣಕಾಸಿನ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಬೇಕಾಗುತ್ತೆ. ಅದನ್ನ ಕ್ರೋಢೀಕರಿಸಬೇಕು ಅಂತ ಹೇಳಿದ್ರೆ ನಾವು ಕೋಶೀಯ ವಲಯದಲ್ಲಿ ಸುಧಾರಣೆಗಳನ್ನ ಜಾರಿಗೆ ತರಬೇಕಾಗುತ್ತೆ. ಹಾಗೆಯೇ ಸಾರ್ವಜನಿಕ ವೆಚ್ಚ ನೀತಿ, ದಕ್ಷ ಸಾರ್ವಜನಿಕ ವೆಚ್ಚ ನೀತಿಯನ್ನ ಅನುಸರಿಸುವುದು. ಸರ್ಕಾರ ಅನುತ್ಪಾದಕ ಉದ್ದೇಶಗಳಿಗಾಗಿ ಕೈಗೊಳ್ತಕ್ಕಂತಹ ವೆಚ್ಚಗಳು, ಇಂತಹ ವೆಚ್ಚಗಳನ್ನ ನಿಯಂತ್ರಿಸಬೇಕಾಗುತ್ತೆ ಮತ್ತು ಆಡಳಿತಾತ್ಮಕ ವೆಚ್ಚಗಳನ್ನು ಸಹ ನಿಯಂತ್ರಿಸಬೇಕು. ರಕ್ಷಣಾ ವೆಚ್ಚಗಳು, ಇವುಗಳನ್ನೆಲ್ಲ ನಿಯಂತ್ರಣ ಮಾಡಬೇಕಾಗುತ್ತೆ. ಆಗ ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ನಾವು ಕೋಶೀಯ ವಲಯದಲ್ಲಿ ಸುಧಾರಣೆಗಳನ್ನ ಜಾರಿಗೆ ತರಬೇಕಾಗುತ್ತೆ. ಹಾಗೇನೆ ಕೋಶೀಯ ಕೊರತೆ, ಸಾರ್ವಜನಿಕ ವೆಚ್ಚ ಮತ್ತು ಆದಾಯದ ನಡುವಿನ ಅಂತರವನ್ನ
ಸಮಗ್ರ ವೆಚ್ಚ ಮತ್ತು ಸಮಗ್ರ ಆದಾಯದ ನಡುವಿನ ಅಂತರವನ್ನ ನಾವು ಕೋಶೀಯ ಕೊರತೆಯನ್ನು ನೋಡ್ತೀವಿ. ವೆಚ್ಚದ ಪ್ರಮಾಣ ಹೆಚ್ಚಾಗಿದ್ದು ಆದಾಯದ ಪ್ರಮಾಣ ಕಡಿಮೆ ಇದ್ದಾಗ ಇಲ್ಲಿ ಕೋಶೀಯ ಕೊರತೆಗಳು ಕಂಡುಬರುತ್ತೆ. ಈ ಕೋಶೀಯ ಕೊರತೆಗಳನ್ನ ಕಂಡಂತ ಸಂದರ್ಭದಲ್ಲಿ ಅದನ್ನು ನಿಯಂತ್ರಿಸಬೇಕು ಅಂತ ಹೇಳಿದ್ರೆ ನಾವು ಕೋಶೀಯ ವಲಯದಲ್ಲಿ ಸುಧಾರಣೆಗಳನ್ನು ತರಬೇಕಾಗುತ್ತೆ. ಹೀಗೆ ನಾವು ಪ್ರಮುಖವಾಗಿ ತೆರಿಗೆ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನ ಜಾರಿಗೆ ತಂದಿವಿ. ಈ ತೆರಿಗೆ ಟ್ಯಾಕ್ಸ್ ಅಂತ ಕರಿತೀವಿ. ತೆರಿಗೆ ಅಂತ ಹೇಳಿದ್ರೆ ಜನರು ಯಾವುದೇ ಪ್ರತಿಫಲಾಪೇಕ್ಷವಿಲ್ಲದೆ ಸರ್ಕಾರಕ್ಕೆ ಕಡ್ಡಾಯವಾಗಿ ಪಾವತಿಸುವಂತಹ ಮೊತ್ತವನ್ನು ನಾವು ತೆರಿಗೆ ಅಂತ ಹೇಳಿ ಕರಿತೀವಿ. ಜನರು ಯಾವುದೇ ಪ್ರತಿಫಲಾಪೇಕ್ಷವಿಲ್ಲದೆ ಸರ್ಕಾರಕ್ಕೆ ಕಡ್ಡಾಯವಾಗಿ ಪಾವತಿಸುವುದನ್ನ ನಾವು ತೆರಿಗೆ ಅಂತ ಕರಿತೀವಿ. ಇಲ್ಲಿ ಎರಡು ರೀತಿಯ ತೆರಿಗೆಗಳನ್ನು ನೋಡ್ತೀವಿ. ಒಂದು ತೆರಿಗೆಯಲ್ಲಿ ಎರಡು ವಿಧಗಳಿದ್ದಾವೆ. ಒಂದು ಪ್ರತ್ಯಕ್ಷ ತೆರಿಗೆ ಅಥವಾ ನೇರ ತೆರಿಗೆ ಅಂತ ಹೇಳಿ ಕರಿತೀವಿ. ನೇರ ತೆರಿಗೆ, ಪ್ರತ್ಯಕ್ಷ ಅಥವಾ ನೇರ ತೆರಿಗೆ ಅಂತ ಹೇಳಿ ಕರಿತೀವಿ. ನೇರ ತೆರಿಗೆ. ಮತ್ತೊಂದು ಪರೋಕ್ಷ ತೆರಿಗೆ. ಪರೋಕ್ಷ ತೆರಿಗೆ, ಪ್ರತ್ಯಕ್ಷ ತೆರಿಗೆ ಅಥವಾ ನೇರ ತೆರಿಗೆ. ಇನ್ನೊಂದು ಎರಡನೇದಾಗಿರ್ತಕ್ಕಂಥದ್ದು ಪರೋಕ್ಷ ತೆರಿಗೆ. ಹೀಗೆ ಎರಡು ರೀತಿಯ ತೆರಿಗೆಗಳನ್ನು ನೋಡಬಹುದು. ಪ್ರತ್ಯಕ್ಷ ತೆರಿಗೆ ಅಥವಾ ನೇರ ತೆರಿಗೆ ಅಂತ ಹೇಳಿದ್ರೆ ಜನರು ವೈಯಕ್ತಿಕ ಆದಾಯ ಮತ್ತು ಸಂಪತ್ತಿನ ಮೇಲೆ ವಿಧಿಸುವಂತಹ ತೆರಿಗೆಯನ್ನ ನೇರ ತೆರಿಗೆ. ಜನರ ವೈಯಕ್ತಿಕ ಆದಾಯ ಮತ್ತು ಸಂಪತ್ತಿನ ಮೇಲೆ ವಿಧಿಸುವಂತಹ ತೆರಿಗೆಯನ್ನ ನೇರ ತೆರಿಗೆ. ಅಂದ್ರೆ ಯಾರ ಮೇಲೆ ತೆರಿಗೆಯನ್ನ ವಿಧಿಸಲಾಗುತ್ತದೋ ಆ ವ್ಯಕ್ತಿಯೇ ಆ ತೆರಿಗೆಯ ಮೊತ್ತವನ್ನ ಪಾವತಿಸಿದರೆ ಅದನ್ನ ಪ್ರತ್ಯಕ್ಷ ತೆರಿಗೆ ಅಥವಾ ನೇರ ತೆರಿಗೆ ಅಂತೇಳಿ ಕರಿತೀವಿ. ಅಂದ್ರೆ ಅದರಲ್ಲಿ ಪ್ರಮುಖವಾಗಿ ಎರಡು ರೀತಿಯ ತೆರಿಗೆಗಳು ಬರ್ತವೆ. ಒಂದು ವೈಯಕ್ತಿಕ ಆದಾಯ ತೆರಿಗೆ, ವೈಯಕ್ತಿಕ ಆದಾಯ ತೆರಿಗೆ. ಎರಡನೇದಾಗಿರ್ತಕ್ಕಂಥದ್ದು ಸಂಪತ್ತಿನ ಮೇಲೆ ವಿಧಿಸುವಂತಹ ಅಥವಾ ಕೂಡು ಬಂಡವಾಳ ಸಂಸ್ಥೆಗಳ ಮೇಲೆ ವಿಧಿಸುವಂತಹ ತೆರಿಗೆಯನ್ನ ನಾವು ನೇರ ತೆರಿಗೆ ಅಂತ ಕರಿತೀವಿ. ಈ ನೇರ ತೆರಿಗೆಯಲ್ಲಿ ಪ್ರಮುಖವಾದಂತಹ ಸುಧಾರಣೆ ಅಂತ ಹೇಳಿದ್ರೆ ತೆರಿಗೆ ದರಗಳನ್ನು ಕಡಿಮೆಗೊಳಿಸುವುದು. ತೆರಿಗೆ ದರಗಳನ್ನು ಕಡಿಮೆಗೊಳಿಸುವುದು. ತೆರಿಗೆ ತೆರಿಗೆ ದರವನ್ನ ಕಡಿಮೆಗೊಳಿಸುವುದು. ತೆರಿಗೆ ದರಗಳನ್ನು ಕಡಿಮೆಗೊಳಿಸುವುದು. ಇಲ್ಲಿ ನೇರ ತೆರಿಗೆಯಲ್ಲಿ ಎರಡು ರೀತಿಯ ತೆರಿಗೆಗಳು ಬರ್ತವೆ. ಒಂದು ವೈಯಕ್ತಿಕ ಆದಾಯ ತೆರಿಗೆ, ಮತ್ತೊಂದು ಪರೋಕ್ಷ ಮತ್ತೊಂದು ಆಗಿರ್ತಕ್ಕಂಥದ್ದು ಕೂಡು ಬಂಡವಾಳ ಸಂಸ್ಥೆಗಳ ಮೇಲೆ ವಿಧಿಸುವಂತಹ ತೆರಿಗೆ ಅಥವಾ ಅದನ್ನ ಕಾರ್ಪೊರೇಟ್ ತೆರಿಗೆ ಅಂತ ಹೇಳಿ ಕರಿತೀವಿ. ಮತ್ತೊಂದು ಇನ್ಕಮ್ ಟ್ಯಾಕ್ಸ್, ಮತ್ತೊಂದು ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಹೇಳಿ ಕರಿತೀವಿ. ಈ ವೈಯಕ್ತಿಕ ತೆರಿಗೆಯ ದರಗಳನ್ನು ಕಡಿಮೆಗೊಳಿಸುವುದು. ಭಾರತದಲ್ಲಿ ವೈಯಕ್ತಿಕ ತೆರಿಗೆಯ ಮೇಲೆ 45% ಶೇಕಡ 40-45% ಪ್ರಮಾಣದಲ್ಲಿ ತೆರಿಗೆಗಳನ್ನು ವಿಧಿಸಲಾಯಿತು. ಈ ತೆರಿಗೆಯ ದರಗಳನ್ನ 10, 20 ಹಾಗೆಯೇ 30% 3 ಹಂತದಲ್ಲಿ ತೆರಿಗೆಯ ದರಗಳನ್ನ ಕಡಿಮೆಗೊಳಿಸಲಾಯಿತು. ಅಂದ್ರೆ ತೆರಿಗೆ ದರಗಳನ್ನ ಶೇಕಡ 10%, ಶೇಕಡ 20%, ಶೇಕಡ 30% ತೆರಿಗೆಯ 3 ಹಂತದ ತೆರಿಗೆಗಳನ್ನ ವಿಧಿಸಲು ಇಲ್ಲಿ ಕ್ರಮ ಕೈಗೊಳ್ಳಲಾಯಿತು. ಹೀಗೆ ತೆರಿಗೆ ದರಗಳನ್ನ ಕಡಿಮೆಗೊಳಿಸಲಾಯಿತು. ಅಂದ್ರೆ ಸ್ವತಂತ್ರ ಬಂದಂತ ಸಂದರ್ಭದಿಂದ ಭಾರತದಲ್ಲಿ ಶೇಕಡ 40-45% ತೆರಿಗೆಯನ್ನು ವಿಧಿಸಲಾಗ್ತಾ ಇತ್ತು. ಆದರೆ ಆ ತೆರಿಗೆ ದರಗಳನ್ನು ರದ್ದು ಮಾಡಿ 3 ಹಂತದ ತೆರಿಗೆ ವ್ಯವಸ್ಥೆಯನ್ನ ನಾವು ಜಾರಿಗೆ ತರಲಾಯಿತು. ಹಾಗಾಗಿ ನೇರ ತೆರಿಗೆಯಲ್ಲಿ ಸಹ ಈ ರೀತಿಯ ಸುಧಾರಣೆಗಳನ್ನ ನೋಡಬಹುದು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಕೂಡು ಬಂಡವಾಳ ಸಂಸ್ಥೆಗಳ ಮೇಲೆ. ಕೂಡು ಬಂಡವಾಳ ಸಂಸ್ಥೆಗಳ ಮೇಲೆ
ಅಥವಾ ಕಾರ್ಪೊರೇಷನ್ ತೆರಿಗೆ ಅಂತ ಕರಿತೀವಿ. ಇದನ್ನ ಕಾರ್ಪೊರೇಷನ್, ಉದ್ಯಮ ಸಂಸ್ಥೆಗಳು, ಕೂಡು ಬಂಡವಾಳ ಸಂಸ್ಥೆಗಳು ಅಥವಾ ಉದ್ಯಮ ಸಂಸ್ಥೆಗಳು, ಇನ್ನೊಂದರ್ಥದಲ್ಲಿ ಕಾರ್ಪೊರೇಟ್ ತೆರಿಗೆ, ಕಾರ್ಪೊರೇಷನ್ ಟ್ಯಾಕ್ಸ್ ಅಂತ ಕರಿತೀವಿ. ಹೀಗೆ ಈ ಕೂಡು ಬಂಡವಾಳ ಸಂಸ್ಥೆಗಳ ಮೇಲೆ ವಿಧಿಸತಕ್ಕಂಥ ತೆರಿಗೆ ದರಗಳಲ್ಲಿ ಸಹ ತೆರಿಗೆ ದರವನ್ನ ಕಡಿಮೆಗೊಳಿಸಲಾಯಿತು. ಇಲ್ಲಿಯೂ ಸಹ ಅಷ್ಟೇ 20-30% ದರದಲ್ಲಿ 2 ಹಂತದ ತೆರಿಗೆಗಳನ್ನ ನಾವು ಜಾರಿಗೆ ತಂದಿದ್ದೀವಿ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಪರೋಕ್ಷ ತೆರಿಗೆ ಅಂತ ಹೇಳಿದ್ರೆ ದೇಶದ ಒಳಗಡೆ ಉತ್ಪಾದನೆಯಾದಂತಹ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವಂತಹ ತೆರಿಗೆಯನ್ನ ಪರೋಕ್ಷ ತೆರಿಗೆ ಅಂತ ಹೇಳಿ ಕರಿತೀವಿ. ಪರೋಕ್ಷ ತೆರಿಗೆ ಅಂತ ಹೇಳಿದ್ರೆ ದೇಶದ ಒಳಗಡೆ ಸರಕು ಮತ್ತು ಸೇವೆಗಳ ಮೇಲೆ, ಉತ್ಪಾದನೆಯಾದಂತಹ ಸರಕು ಸೇವೆಗಳ ಮೇಲೆ ವಿಧಿಸಲಾಗುವಂತಹ ತೆರಿಗೆಯನ್ನ ಪರೋಕ್ಷ ತೆರಿಗೆ ಅಂತ ಹೇಳಿ ಕರಿತೀವಿ. ಈ ಪರೋಕ್ಷ ತೆರಿಗೆಯಲ್ಲಿ ತಂದಂತಹ ಪ್ರಮುಖ ಸುಧಾರಣೆಗಳು ಅಂತ ಹೇಳಿದ್ರೆ ಒಂದನೇದಾಗಿರ್ತಕ್ಕಂಥದ್ದು ಉತ್ಪಾದನೆಯಾಗಿರ್ತಕ್ಕಂತಹ ಎಲ್ಲ ಸರಕು ಸೇವೆಗಳಿಗೆ ರಾಷ್ಟ್ರೀಯ ಮಾರುಕಟ್ಟೆಯನ್ನು ಒದಗಿಸುವುದು. ಒಂದನೇದಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ಮಾರುಕಟ್ಟೆ. ದೇಶದಲ್ಲಿ ಉತ್ಪಾದನೆಯಾಗಿರ್ತಕ್ಕಂತಹ ಎಲ್ಲ ಸರಕು ಸೇವೆಗಳಿಗೆ ರಾಷ್ಟ್ರೀಯ ಮಾರುಕಟ್ಟೆಯನ್ನ ಒದಗಿಸಲು ಕ್ರಮ ಕೈಗೊಳ್ಳಲಾಯಿತು. ಇದರಲ್ಲೂ ಸಹ ಸುಧಾರಣೆಗಳನ್ನ ಜಾರಿಗೆ ತರಲಾಯಿತು. ಅನಂತರ ಜಿಎಸ್ಟಿಯನ್ನ 2017ರಲ್ಲಿ ನಾವು 2017 ಜುಲೈ 1ರಂದು ಜಿಎಸ್ಟಿಯನ್ನ ಜಾರಿಗೆ ತರಲಾಯಿತು. ಜಿಎಸ್ಟಿ ಅಂತ ಹೇಳಿದ್ರೆ ಗೂಡ್ಸ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಹೇಳಿ ಈ ಒಂದು ಜಿಎಸ್ಟಿಯನ್ನು ನಾವು ಜಾರಿಗೆ ತರಲಾಯಿತು. ಇದರಲ್ಲಿ ಪ್ರಮುಖವಾಗಿ ದೇಶದ ಒಳಗಡೆ ಉತ್ಪಾದನೆಯಾಗಿರ್ತಕ್ಕಂಥ ಎಲ್ಲ ಸರಕುಗಳ ಮೇಲೆ ಏಕಪ್ರಕಾರವಾಗಿರ್ತಕ್ಕಂಥ ತೆರಿಗೆ ದರಗಳನ್ನ ಜಾರಿಗೆ ತಂದಿತ್ತು. ಹೀಗಾಗಿ ಇಲ್ಲಿ ನಾವು ತೆರಿಗೆಯ ಸಂಗ್ರಹಣೆಯಲ್ಲಿ ಪ್ರಮುಖ ಸುಧಾರಣೆಗಳನ್ನ ನಾವು ನೋಡಬಹುದು. ಹಾಗಾಗಿ ಇದು ತೆರಿಗೆ ವಲಯದ ಸುಧಾರಣೆಗಳು. ತೆರಿಗೆಯಲ್ಲಿ ತಂದಂತಹ ಸುಧಾರಣೆಗಳು ಏನಪ್ಪಾ ಅಂತ ಹೇಳಿದ್ರೆ, ಒಂದು ನೇರ ತೆರಿಗೆಯಲ್ಲಿ ತೆರಿಗೆ ದರಗಳನ್ನ ಕಡಿಮೆಗೊಳಿಸಿದೆ. ಎರಡನೇದಾಗಿರ್ತಕ್ಕಂಥದ್ದು ಪರೋಕ್ಷ ತೆರಿಗೆಯಲ್ಲಿ ದೇಶದಲ್ಲಿ ಉತ್ಪಾದನೆಯಾಗಿರ್ತಕ್ಕಂತಹ ಎಲ್ಲ ದೇಶೀಯ ಸರಕುಗಳ ರಾಷ್ಟ್ರೀಯ ಮಾರುಕಟ್ಟೆಗಳನ್ನ ಒದಗಿಸುವುದು. ಮತ್ತು ಮೂರನೇದಾಗಿರ್ತಕ್ಕಂಥದ್ದು ಹೊಸ ಪರೋಕ್ಷ ತೆರಿಗೆಗಳನ್ನ ಜಾರಿಗೆ ತರಲಾಯಿತು. ಅದನ್ನ ಜಿಎಸ್ಟಿ ಅಂತ ಕರಿತೀವಿ. ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್, ಸರಕು ಮತ್ತು ಸೇವಾ ತೆರಿಗೆ 2017. ಹೀಗೆ ತೆರಿಗೆ ವಲಯದಲ್ಲಿನ ಸುಧಾರಣೆಗಳನ್ನ ನಾವು ನೋಡಬಹುದು. ಇನ್ನು ನಾಲ್ಕನೇದಾಗಿರ್ತಕ್ಕಂಥದ್ದು ವಿದೇಶಿ ವಿನಿಮಯದ ಸುಧಾರಣೆಗಳು. ವಿದೇಶಿ ವಿನಿಮಯ ಸುಧಾರಣೆಗಳು. ವಿದೇಶಿ ವಿನಿಮಯದ ಸುಧಾರಣೆಗಳು ಅಂತ ಹೇಳಿದ್ರೆ, ಪಾವತಿ ಶಿಲ್ಪಿನಲ್ಲಿ ಕಂಡುಬಂದಂತಹ ಸಮಸ್ಯೆಯನ್ನ ಸರಿಪಡಿಸಲು ಕೈಗೊಂಡಂತಹ ಕ್ರಮಗಳನ್ನ ನಾವು ವಿದೇಶಿ ವಿನಿಮಯದ ಸುಧಾರಣೆಗಳು ಅಂತ ಹೇಳಿ ಕರಿತೀವಿ. ಪಾವತಿ ಶಿಲ್ಪಿನಲ್ಲಾಗಿರುವಂತಹ ಬಿಕ್ಕಟ್ಟನ್ನ ಪರಿಹರಿಸಲು ಸರ್ಕಾರ ಕೈಗೊಂಡಂತಹ ಕ್ರಮಗಳನ್ನೇ ನಾವು ವಿದೇಶಿ ವಿನಿಮಯದ ಸುಧಾರಣೆಗಳು ಅಂತೇಳಿ ಕರಿತೀವಿ. 1980ರ ದಶಕದಲ್ಲಿ ಪಾವತಿ ಶಿಲ್ಪಿನಲ್ಲಿ ಸಾಕಷ್ಟು ಬಿಕ್ಕಟ್ಟು ಅಂತಕ್ಕಂಥದ್ದು ಸಂಭವಿಸಿತ್ತು. ಅಂದ್ರೆ ಆಮದು ಮೌಲ್ಯ ಹೆಚ್ಚಾಗಿ ರಫ್ತು ಮೌಲ್ಯ ಕಡಿಮೆಯಾಗಿತ್ತು. ಇದರಿಂದ ನಮ್ಮ ವಿದೇಶಿ ವಿನಿಮಯದ ಸಂಗ್ರಹದ ಪ್ರಮಾಣ ಕೇವಲ 3-4 ತಿಂಗಳಿಗೆ ಆಗುವಷ್ಟು ಮಾತ್ರ ಇತ್ತು. ಅಂದ್ರೆ ವಿದೇಶಿ ವಿನಿಮಯದ ಸಂಗ್ರಹದ ಪ್ರಮಾಣ ತುಂಬಾ ಕಡಿಮೆಯಾಗಿತ್ತು.
ಹಾಗಾಗಿ ವಿದೇಶಿ ವಿನಿಮಯದ ಸಂಗ್ರಹವನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಪಾವತಿ ಶಿಸ್ತಿನ ಬಿಕ್ಕಟ್ಟನ್ನು ಪರಿಹರಿಸಲು ಸರ್ಕಾರ ವಿದೇಶಿ ವಿನಿಮಯ ವಲಯದಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂತು. ಆ ಪ್ರಮುಖ ಸುಧಾರಣೆಗಳು ಅಂತ ಹೇಳಿದ್ರೆ, ಮೊದಲನೇದಾಗಿರ್ತಕ್ಕಂಥ ಸುಧಾರಣೆ ರೂಪಾಯಿಯ ಅಪಮೌಲ್ಯೀಕರಣಗೊಳಿಸಿತು. ರೂಪಾಯಿ ಅಪಮೌಲ್ಯೀಕರಣ. ರೂಪಾಯಿಯ ಅಪಮೌಲ್ಯೀಕರಣಗೊಳಿಸುವುದು. ರೂಪಾಯಿಯ ಅಪಮೌಲ್ಯೀಕರಣ ಅಂತ ಹೇಳಿದ್ರೆ ವಿದೇಶಿ ಹಣದ ಎದುರು, ವಿದೇಶಿ ಹಣ ಅಥವಾ ಕರೆನ್ಸಿ ಎದುರು ಸ್ವದೇಶಿ ಹಣದ ಮೌಲ್ಯವನ್ನ ಉದ್ದೇಶಪೂರ್ವಕವಾಗಿ ಕಡಿಮೆಗೊಳಿಸುವುದನ್ನ ನಾವು ರೂಪಾಯಿಯ ಅಪಮೌಲ್ಯೀಕರಣ ಅಥವಾ ಇನ್ನೊಂದು ಅರ್ಥದಲ್ಲೂ ಸಹ ಹೇಳ್ಬೋದು, ವಿದೇಶಿ ಹಣದ ಎದುರು ದೇಶೀಯ ರೂಪಾಯಿ ಮೌಲ್ಯದ ಮೌಲ್ಯವನ್ನ ಉದ್ದೇಶಪೂರ್ವಕವಾಗಿ ಕಡಿಮೆಗೊಳಿಸಿದ್ರೆ ಅದನ್ನು ನಾವು ಏನಂತ ಕರಿತೀವಿ, ರೂಪಾಯಿಯ ಅಪಮೌಲ್ಯೀಕರಣ. ಅಂದ್ರೆ ವಿದೇಶಿ ವಿನಿಮಯದಲ್ಲಿ ರೂಪಾಯಿಯ ಮೌಲ್ಯವನ್ನ ಏನ್ ಮಾಡ್ತಕ್ಕಂಥ ದುರ್ಬಲಗೊಳಿಸಿದಾಗ ವಿದೇಶಿ ಹಣದ ಮೌಲ್ಯ ಹೆಚ್ಚಾಗುತ್ತೆ, ದೇಶೀಯ ರೂಪಾಯಿಯ ಮೌಲ್ಯ ಕಡಿಮೆಯಾಗುತ್ತದೆ. ಇದರಿಂದ ಇದನ್ನು ನಾವೇನಂತ ಕರಿತೀವಿ, ರೂಪಾಯಿಯ ಅಪಮೌಲ್ಯೀಕರಣ ಅಂತ ಹೇಳಿ ಕರಿತೀವಿ. ಇದರಿಂದ ಏನಾಗುತ್ತೆ, ರಫ್ತು ಸರಕುಗಳ ಬೆಲೆಗಳು ವಿದೇಶಿಯರಿಗೆ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತವೆ. ದೇಶದ ಸರಕುಗಳು, ರಫ್ತಾಗುವಂತಹ ಸರಕುಗಳು ವಿದೇಶಿಯರಿಗೆ ಭಾರತೀಯ ಸರಕುಗಳು ಕಡಿಮೆ ಬೆಲೆಗೆ ಲಭ್ಯವಾಗುತ್ತದೆ ಅಂತಕ್ಕಂಥದ್ದು ಒಂದು. ಇನ್ನು ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಆಮದಾಗುವಂತಹ ವಸ್ತುಗಳು ಭಾರತೀಯರಿಗೆ ಹೆಚ್ಚಿನ ಬೆಲೆಯನ್ನ ಪಾವತಿಸಬೇಕಾಗುತ್ತದೆ. ರೂಪಾಯಿ ಅಪಮೌಲ್ಯವಾದಾಗ ಉದಾಹರಣೆಗೆ ಡಾಲರ್ ಎದುರು ಭಾರತದ ರೂಪಾಯಿ ಕಡಿಮೆ ಆಯಿತು. $1 30 ರೂಪಾಯಿ ಇತ್ತು ಅಂತ ಇಟ್ಕೊಳ್ಳೋಣ. $1 30 ರೂಪಾಯಿ ಇತ್ತು. ಭಾರತ ಏನ್ ಮಾಡಿತ್ತು, $1 60 ರೂಪಾಯಿಗೆ ಹೆಚ್ಚಿಸ್ತು. ಇದನ್ನು ನಾವೆಂತ ಕರಿತೀವಿ, ರೂಪಾಯಿಯ ಅಪಮೌಲ್ಯೀಕರಣ ಅಂತ ಹೇಳಿ ಕರಿತೀವಿ. ಈಗ $1 ಪಾವತಿಸಬೇಕು, ನಾವು ಪಡಿಬೇಕು ಅಂತ ಹೇಳಿದ್ರೆ ಎಷ್ಟು ಹಣ ಕೊಡಬೇಕಾಗುತ್ತೆ, 60 ರೂಪಾಯಿಯನ್ನ ಕೊಡಬೇಕಾಗುತ್ತೆ. ಮೊದಲೆಷ್ಟಿತ್ತು, $1 30 ಇತ್ತು. ಈಗ ಆಗ $1 ಪಡೆಯೋದಕ್ಕೆ 30 ರೂಪಾಯಿ ಪಾವತಿಸಿದ್ವಿ. ಈಗ ರೂಪಾಯಿ ಅಪಮೌಲ್ಯವನ್ನ ಮಾಡಿದ್ವಿ ಅಂದ್ರೆ ಇದೊಂದು ಉದಾಹರಣೆ. ರೂಪಾಯಿ ಅಪಮೌಲ್ಯವನ್ನ ನಾವು ಮಾಡಿದ್ವಿ ಅಂದಾಗ ಅಲ್ಲೇನಾಯ್ತು, $1 60 ರೂಪಾಯಿ. ಹೀಗೆ $1 ಪಡಿಬೇಕು ಅಂತ ಹೇಳಿದ್ರೆ ನಾವು 60 ರೂಪಾಯಿಯನ್ನು ಪಾವತಿಸಬೇಕಾಗುತ್ತೆ. ಇದರ ಪರಿಣಾಮ ಏನಾಗುತ್ತೆ, ಈಗ ಅಮೆರಿಕದಲ್ಲಿರ್ತಕ್ಕಂಥ ಅಥವಾ ವಿದೇಶದಲ್ಲಿರ್ತಕ್ಕಂಥ ಜನರು ಭಾರತದ ವಸ್ತುಗಳನ್ನು ಸರಾಗವಾಗಿ ಕಡಿಮೆ ಬೆಲೆಯಲ್ಲಿ ತಗೊಂಬೋದು. ಅವರು $1 ಖರ್ಚು ಮಾಡಿ 60 ರು ಮೌಲ್ಯದ ಸರಕುಗಳನ್ನ ಪಡಿಬಹುದು. 60 ರು ಸರಕುಗಳ ಮೌಲ್ಯಗಳನ್ನ ಪಡಿಬಹುದು. ಅಂದ್ರೆ ನಮ್ಮ ರಫ್ತು ಸರಕುಗಳ ಬೆಲೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಲಭ್ಯವಾಗುತ್ತವೆ. ಇದರಿಂದ ರಫ್ತು ವಲಯಕ್ಕೆ ಉತ್ತೇಜನ ಅಂತಕ್ಕಂಥದ್ದು ದೊರೆಯುತ್ತದೆ. ಹಾಗೇನೆ ಇದರಿಂದ ಆಗ್ತಕ್ಕಂತಹ ಆಮದು ಮೇಲೆ ಏನಾಗ್ತಾ ಇದೆ ಪರಿಣಾಮ ಅಂತ ಹೇಳಿದ್ರೆ, ನಾವು ವಿದೇಶಿ ಸರಕನ್ನ ಕೊಂಡ್ಕೊಬೇಕು. ವಿದೇಶಿ ಸರಕನ್ನ ಕೊಂಡ್ಕೊಬೇಕು ಅಂತ ಹೇಳಿದ್ರೆ ನಾವು ವಿದೇಶಿ ಹಣದಲ್ಲೇ ಕೊಡಬೇಕು. ವಿದೇಶಿ ಹಣ ಅಂತ ಹೇಳಿದ್ರೆ ಇಲ್ಲಿ ಡಾಲರ್ ಅಂತ ಇದೆ. ನಾವು $1 ತಗೋಬೇಕು. $1 ಮೌಲ್ಯದ ಸರಕನ್ನ ನಾವು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ 60 ರೂಪಾಯಿ ಹಣವನ್ನು ಪಾವತಿಸಬೇಕು. ಅಂದ್ರೆ ಇಲ್ಲಿ ಅಮೆರಿಕ ಅಥವಾ ವಿದೇಶಿ ಸರಕುಗಳ ಬೆಲೆಗಳು ಭಾರತೀಯರಿಗೆ ಹೆಚ್ಚಾಗುತ್ತದೆ. ಆಗ ಆಮದುಗಳ ಪ್ರಮಾಣ ಏನಾಗ್ತದೆ, ಕಡಿಮೆಯಾಗುತ್ತದೆ. ಇದನ್ನು ನಾವೆಂತ ಕರಿತೀವಿ, ರೂಪಾಯಿಯ ಅಪಮೌಲ್ಯೀಕರಣ ಅಂತೇಳಿ ಕರಿತೀವಿ.
ಇದರಿಂದಾಗಿ ನಮಗೆ ವಿದೇಶಿ ವಿನಿಮಯದ ಒಳಹರಿವು ಹೆಚ್ಚುತ್ತದೆ. ವಿದೇಶಿ ವಿನಿಮಯದ ಒಳಹರಿವು ವಿದೇಶಿ ವಿನಿಮಯದ ಒಳಹರಿವು ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ. ರೂಪಾಯಿ ಅಪಮೌಲ್ಯದಿಂದಾಗಿ ಭಾರತದಲ್ಲಿ ವಿದೇಶಿ ವಿನಿಮಯದ ಒಳಹರಿವು ಅಂದರೆ ಆಮದು ಮೌಲ್ಯ ಕಡಿಮೆಯಾಗಿ ರಫ್ತು ಮೌಲ್ಯ ಹೆಚ್ಚಾಗುತ್ತದೆ. ಇದರ ಪರಿಣಾಮ ವಿದೇಶಿ ಹಣ ಭಾರತದ ಒಳಗಡೆ ಪ್ರವೇಶಿಸುತ್ತದೆ. ಇದು ಸಹ ಒಂದು ಸುಧಾರಣೆಗಳಲ್ಲಿ ನಾವು ನೋಡಬಹುದು. ಅನಂತರ ವಿದೇಶಿ ವಿನಿಮಯದ ದರವನ್ನ ವಿದೇಶಿ ವಿನಿಮಯದ ದರದ ನಿರ್ಧಾರ ಮಾರುಕಟ್ಟೆಯಲ್ಲಿ ನಿರ್ಧರಿಸುವುದು. ವಿದೇಶಿ ವಿನಿಮಯದ ದರದ ನಿರ್ಧಾರವನ್ನು ಎಲ್ಲಿ ನಿರ್ಧಾರ ಆಗಬೇಕದು? ಮಾರುಕಟ್ಟೆಯಲ್ಲಿ ನಿರ್ಧಾರ ಆಗಬೇಕು. ಅಂದ್ರೆ ವಿದೇಶಿ ವಿನಿಮಯದ ಬೇಡಿಕೆ ಮತ್ತು ಪೂರೈಕೆಗೆ ಅನುಗುಣವಾಗಿ ಭಾರತೀಯ ರೂಪಾಯಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಿರ್ಧಾರ ಆಗಬೇಕು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರೆ ಇದರಿಂದಾಗಿ ರಫ್ತು ಮತ್ತು ಆಮದುಗಳ ವ್ಯಾಪಾರಕ್ಕೆ ಹೆಚ್ಚಿನ ಉತ್ತೇಜನ ಅಂತಕ್ಕಂಥದ್ದು ಸಿಗುತ್ತದೆ. ಹಾಗಾಗಿ ಇಲ್ಲಿ ನಾವು ವಿದೇಶಿ ವಿನಿಮಯದ ದರದಲ್ಲಿ ನಾವು ಸ್ಥಿರ ವಿನಿಮಯ ದರವನ್ನು ಅನುಸರಿಸ್ತಾ ಇದ್ದೀವಿ. ಈಗ ಅದನ್ನ ಬದಲಾಗಿ ಯಾವುದು ಬದಲಾಗುವ ವಿನಿಮಯ ದರವನ್ನ ನಾವು ನಿರ್ಧಾರದ ಮೇಲೆ ವಿದೇಶಿ ವಿನಿಮಯದ ದರದ ನಿರ್ಧಾರ ಆಗುತ್ತೆ. ಅಂದ್ರೆ ವಿದೇಶಿ ವಿನಿಮಯದ ಬೇಡಿಕೆ ಮತ್ತು ಪೂರೈಕೆಗೆ ಅನುಗುಣವಾಗಿ ಇಲ್ಲಿ ವಿನಿಮಯ ದರ ಅಂತಕ್ಕಂಥದ್ದು ನಿರ್ಧರಿಸುತ್ತದೆ. ಇಷ್ಟು ನಾವೇನು ತೆಗೆದುತ್ತೀವಿ ವಿದೇಶಿ ವಿನಿಮಯ ವಲಯದಲ್ಲಿನ ಸುಧಾರಣೆಗಳು. ವಿದೇಶಿ ವಿನಿಮಯ ವಲಯದಲ್ಲಿನ ಪ್ರಮುಖ ಸುಧಾರಣೆಗಳು: 1. ರೂಪಾಯಿ ಅಪಮೌಲ್ಯೀಕರಣ, 2. ವಿದೇಶಿ ವಿನಿಮಯದ ಒಳಹರಿವು, 3. ವಿದೇಶಿ ವಿನಿಮಯದ ನಿರ್ಧಾರ ಮಾರುಕಟ್ಟೆಯಲ್ಲಿ ನಿರ್ಧರಿಸುವುದು. ಇನ್ನು ಮುಂದಿನ ವಲಯದ ಸುಧಾರಣೆಗಳು ಅಂತ ಹೇಳಿದ್ರೆ ವ್ಯಾಪಾರ ಮತ್ತು ಹೂಡಿಕೆ ನೀತಿಗಳಲ್ಲಿನ ಸುಧಾರಣೆಗಳು. ವ್ಯಾಪಾರ ಮತ್ತು ಹೂಡಿಕೆಯ ನೀತಿಗಳಲ್ಲಿನ ಸುಧಾರಣೆಗಳು. ವ್ಯಾಪಾರ ಮತ್ತು ಹೂಡಿಕೆ ನೀತಿಗಳ ಸುಧಾರಣೆ. ವ್ಯಾಪಾರ ಮತ್ತು ಹೂಡಿಕೆ ನೀತಿಗಳ ಸುಧಾರಣೆ. ಇಲ್ಲಿ ವ್ಯಾಪಾರ ಮತ್ತು ಹೂಡಿಕೆಯ ನೀತಿ ಅಂತ ಹೇಳಿದ್ರೆ ಪ್ರಮುಖವಾಗಿ ದೇಶೀಯ ಕೈಗಾರಿಕೆಗಳ ರಕ್ಷಣೆಯ ಉದ್ದೇಶದಿಂದ ಆಮದು ವ್ಯಾಪಾರದ ಮೇಲೆ ಕೆಲವು ನಿರ್ಬಂಧಗಳನ್ನು ವಿಧಿಸಲಾಗಿತ್ತು. ಭಾರತಕ್ಕೆ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಭಾರತ ಸರ್ಕಾರ ಏನ್ ಮಾಡಿತ್ತು, ದೇಶೀಯ ಕೈಗಾರಿಕೆಗಳನ್ನ ರಕ್ಷಿಸುವ ಉದ್ದೇಶ ಇಟ್ಕೊಂಡು ಆಮದು ವ್ಯಾಪಾರದ ಮೇಲಿನ ನಿರ್ಬಂಧಗಳನ್ನು ವಿಧಿಸಿತ್ತು. ಈ ಆಮದು ವ್ಯಾಪಾರದ ಮೇಲಿನ ನಿರ್ಬಂಧವನ್ನ ತೆರವುಗೊಳಿಸಲು ಉದ್ದೇಶ ಇಟ್ಕೊಂಡು ವ್ಯಾಪಾರದಲ್ಲಿ ಕೆಲವೊಂದು ಸುಧಾರಣೆಗಳನ್ನು ತರ್ತೀವಿ. ಆ ಸುಧಾರಣೆಗಳನ್ನೇ ನಾವೇಂತ ಕರಿತೀವಿ ವ್ಯಾಪಾರ ಮತ್ತು ಹೂಡಿಕೆಯ ನೀತಿಗಳ ಸುಧಾರಣೆ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಪರಿಮಾಣಾತ್ಮಕ ನಿರ್ಬಂಧಗಳನ್ನು ತೆಗೆದುಹಾಕುವುದು. ಪರಿಮಾಣಾತ್ಮಕ ನಿರ್ಬಂಧ ರದ್ದತಿ. ಪರಿಮಾಣಾತ್ಮಕ ನಿರ್ಬಂಧದ ರದ್ದತಿ ಅಂದ್ರೆ ರಫ್ತಾಗುವ ಮತ್ತು ಆಮದಾಗುವ ಸರಕುಗಳ ಮೇಲೆ ಪರಿಮಾಣಾತ್ಮಕ ನಿರ್ಬಂಧಗಳನ್ನ ಸರ್ಕಾರ ವಿಧಿಸ್ತಾ ಇತ್ತು. ಇಂತಿಷ್ಟೇ ಪ್ರಮಾಣದಲ್ಲಿ ಸರಕುಗಳು ರಫ್ತಾಗಬೇಕು ಮತ್ತು ಇಂತಿಷ್ಟೇ ಪ್ರಮಾಣದಲ್ಲಿ ಸರಕುಗಳು ಆಮದು ಆಗಬೇಕು ಅಂತಕ್ಕಂಥ
ಆಗಿರ್ತಕ್ಕಂಥ ನಿರ್ಬಂಧಗಳನ್ನು ವಿಧಿಸಿತ್ತು. ಹೀಗೆ ಈ ಸರಕುಗಳ ವ್ಯಾಪಾರದ ಮೇಲೆ ನಿರ್ಬಂಧಗಳನ್ನು ವಿಧಿಸಲಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ವ್ಯಾಪಾರಿ ನಿರ್ಬಂಧಗಳನ್ನು ಸಂಪೂರ್ಣವಾಗಿ ರದ್ದುಪಡಿಸುವುದು ಈ ನೀತಿಯ ಮುಖ್ಯ ಉದ್ದೇಶ ಆಗಿತ್ತು. ಆನಂತರ ಎರಡನೇದಾಗಿರ್ತಕ್ಕಂಥದ್ದು ಸುಂಕ ದರಗಳನ್ನು ಕಡಿಮೆಗೊಳಿಸುವುದು. ಸುಂಕ ದರವನ್ನು ಕಡಿಮೆಗೊಳಿಸುವುದು. ಸುಂಕದ ದರವನ್ನು ಕಡಿಮೆಗೊಳಿಸುವುದು. ಸುಂಕದ ದರ ಅಂತ ಹೇಳಿದ್ರೆ ಆಮದಾಗುವ ಸರಕುಗಳ ಮೇಲೆ ವಿಧಿಸಲಾಗುವಂತಹ ಶುಲ್ಕವನ್ನ ಆಮದಾಗುವ ಸರಕುಗಳ ಮೇಲೆ ವಿಧಿಸಲಾಗುವಂತಹ ಶುಲ್ಕವನ್ನ ಸುಂಕ ಅಂತ ಹೇಳಿ ಕರಿತೀವಿ. ಈ ಆಮದಾಗ್ತಕ್ಕಂಥ ಸರಕುಗಳ ಮೇಲೆ ವಿಧಿಸ್ತಕ್ಕಂತಹ ತೆರಿಗೆ, ಆ ತೆರಿಗೆ ದರಗಳನ್ನು ಏನ್ ಮಾಡಬೇಕು, ಕಡಿಮೆಗೊಳಿಸುವುದು ವ್ಯಾಪಾರ ನೀತಿಯ ವಲಯದಲ್ಲಿನ ಸುಧಾರಣೆ ಆಗಿತ್ತು. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಆಮದುಗಳ ಮೇಲೆ ಇದ್ದಂತಹ ಪರವಾನಗಿ ಪದ್ಧತಿಯನ್ನ ರದ್ದುಪಡಿಸುವುದು. ಪರವಾನಗಿ ಆಮದಾಗುವ ಸರಕುಗಳ ಮೇಲೆ ವಿಧಿಸಲಾಗಿರ್ತಕ್ಕಂತಹ ಪರವಾನಗಿ ಪದ್ಧತಿ. ಯಾವುದೇ ಸರಕು ವಿದೇಶದಿಂದ ಭಾರತಕ್ಕೆ ಬರಬೇಕು, ಭಾರತಕ್ಕೆ ತರಿಸ್ಕೊಬೇಕು ಅಂತ ಹೇಳಿದ್ರೆ ಸರ್ಕಾರದ ಅನುಮತಿಯನ್ನ ಪಡಿಬೇಕಾಗಿತ್ತು, ಅಥವಾ ಪ್ರಾಧಿಕಾರದ ಅನುಮತಿಯನ್ನ ಪಡೆದು ಆ ಸರಕು ದೇಶದ ಒಳಗಡೆ ಪ್ರವೇಶಿಸಬೇಕಾಗಿತ್ತು. ಆದರೆ ಈ ಒಂದು ವ್ಯಾಪಾರ ಮತ್ತು ಹೂಡಿಕೆಯ ನೀತಿಯ ಸುಧಾರಣೆಯ ಪರಿಣಾಮವಾಗಿ ಈ ಪರವಾನಗಿ ಪದ್ಧತಿಯನ್ನ ರದ್ದುಪಡಿಸಿತು. ಅಂದ್ರೆ ಸರ್ಕಾರದ ಅನುಮತಿ ಇಲ್ಲದೇನೆ, ಅನುಮತಿಯನ್ನು ಪಡೆಯದೇನೆ ನಮಗೆ ಅವಶ್ಯಕತೆ ಇದ್ದರೆ ಆ ಸರಕುಗಳನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಸಹ ಕಲ್ಪಿಸಿ ಕೊಡಲಾಯಿತು. ಆನಂತರ ಈ ಒಂದು ಕೆಲವೊಂದು ಪರಿಸರಕ್ಕೆ ಮತ್ತು ದೇಶದ ರಕ್ಷಣೆಗೆ, ಪರಿಸರ ಮತ್ತು ದೇಶದ ರಕ್ಷಣೆಗೆ ಸಂಬಂಧಿಸಿದಂತಹ ಸರಕುಗಳು ಆಮದುಗಳ ಮೇಲೆ ನಿಷೇಧವನ್ನು ಹೇರಲಾಯಿತು. ಅಂದ್ರೆ ಆಮದಾಗ್ತಕ್ಕಂಥ ಅಪಾಯಕಾರಿ ಮತ್ತು ಪರಿಸರದ ದೃಷ್ಟಿಯಿಂದ ಸೂಕ್ಷ್ಮ ಕೈಗಾರಿಕೆಗಳನ್ನು ಹೊರತುಪಡಿಸಿ ಆಮದು ಪರವಾನಗಿಯನ್ನ ನಿಷೇಧಿಸಲಾಯಿತು. ಆಮದು ಪರವಾನಗಿಯನ್ನ ನಿಷೇಧಿಸಲಾಯಿತು. ನಾಲ್ಕನೇದಾಗಿರ್ತಕ್ಕಂಥದ್ದು ಆಮದು ಪರವಾನಗಿ. ಅಪಾಯಕಾರಿ ಮತ್ತು ಪರಿಸರಕ್ಕೆ ಸಂಬಂಧಿಸಿದಂತ ಸೂಕ್ಷ್ಮ ಕೈಗಾರಿಕೆಗಳನ್ನು ಹೊರತುಪಡಿಸಿ ಉಳಿದ ಕೈಗಾರಿಕೆಗಳ ಮೇಲೆ ಇದ್ದಂತಹ ಆಮದು ಪರವಾನಗಿಯನ್ನ ರದ್ದುಪಡಿಸಲಾಯಿತು. ಅಂದ್ರೆ ದೇಶದ ಭದ್ರತೆಗೆ ಅಪಾಯವನ್ನುಂಟು ಮಾಡತಕ್ಕಂಥ ಸರಕುಗಳು ಅಥವಾ ಪರಿಸರಕ್ಕೆ ಹಾನಿಯನ್ನುಂಟು ಮಾಡತಕ್ಕಂಥ ಸರಕುಗಳು ಮತ್ತು ಸೂಕ್ಷ್ಮ ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂತಹ ಕೆಲವೊಂದು ಕಚ್ಚಾ ಪದಾರ್ಥಗಳ ಮೇಲೆ ನಿಷೇಧವನ್ನ ಹಾಗೆಯೇ ಮುಂದುವರಿಸಲಾಯಿತು. ಆಮದುಗಳ ನಿಷೇಧವನ್ನ ಅಥವಾ ಆಮದು ಪರವಾನಗಿಯನ್ನು ಹಾಗೆಯೇ ಮುಂದುವರಿಸಲಾಯಿತು. ಉಳಿದಂತಹ ಸರಕುಗಳ ಮೇಲೆ ಇದ್ದಂತಹ ಆಮದು ಪರವಾನಗಿಯನ್ನ ಏನ್ ಮಾಡಿತು, ರದ್ದುಪಡಿಸಿತು ಅಥವಾ ನಿಷೇಧಿಸಲಾಯಿತು. ಹಾಗೆಯೇ ಈ ಕೃಷಿ ಮತ್ತು ಅನುಭೋಗಿ ಸರಕುಗಳ ಮೇಲೆ ಇದ್ದಂತಹ ಪರಿಮಾಣಾತ್ಮಕ ನಿರ್ಬಂಧಗಳನ್ನ ಸಂಪೂರ್ಣವಾಗಿ ರದ್ದುಪಡಿಸಲಾಯಿತು. ಅನುಭೋಗಿ ಸರಕುಗಳು ಮತ್ತು ಕೃಷಿ ಸರಕುಗಳ ಮೇಲೆ ಇದ್ದಂತಹ ಸಂಪೂರ್ಣವಾಗಿರ್ತಕ್ಕಂಥ ನಿರ್ಬಂಧಗಳ ಅಥವಾ ಪರಿಮಾಣಾತ್ಮಕ ನಿರ್ಬಂಧಗಳನ್ನ ಸಂಪೂರ್ಣವಾಗಿ ರದ್ದುಪಡಿಸಲಾಯಿತು. ಇಷ್ಟು ವ್ಯಾಪಾರ ಮತ್ತು ಹೂಡಿಕೆಯ ನೀತಿಗಳ ಸುಧಾರಣೆಗಳು. ಈ ಪ್ರಮುಖವಾಗಿ ಒಂದು ಪರಿಮಾಣಾತ್ಮಕ ನಿರ್ಬಂಧಗಳನ್ನು ರದ್ದುಪಡಿಸಲಾಯಿತು. ಆಮದಾಗುವಂತಹ ಮತ್ತು ರಫ್ತಾಗುವಂತಹ ಸರಕುಗಳ ಮೇಲೆ ವಿಧಿಸಲಾಗಿರ್ತಕ್ಕಂಥ ಪರಿಮಾಣಾತ್ಮಕ ನಿರ್ಬಂಧಗಳನ್ನ ರದ್ದುಪಡಿಸಲಾಯಿತು. ಆನಂತರ ಸುಂಕದ ದರ ಅಂದ್ರೆ ಆಮದಾಗುವಂತಹ ಸರಕುಗಳ ಮೇಲೆ ವಿಧಿಸಲಾಗಿರ್ತಕ್ಕಂತಹ ಸುಂಕ ಅಥವಾ ತೆರಿಗೆಯನ್ನ ಕಡಿಮೆಗೊಳಿಸುವುದು, ಪರವಾನಗಿ ಪದ್ಧತಿಯನ್ನ ರದ್ದುಪಡಿಸುವುದು, ಆಮದು ಪರವಾನಗಿಯನ್ನ ಅಂದ್ರೆ ಕೆಲವೊಂದು ಸೂಕ್ಷ್ಮ ಕೈಗಾರಿಕೆಗಳನ್ನ
ಹೊರತುಪಡಿಸಿ ಉಳಿದ ಕೈಗಾರಿಕೆಗಳ ಮೇಲೆ ಆಮದು ಪರವಾನಗಿ ಪದ್ಧತಿಯನ್ನ ನಿಷೇಧಿಸಲಾಯಿತು ಮತ್ತು ಅನುಭೋಗಿ ಮತ್ತು ಕೃಷಿ ಸರಕುಗಳ ಮೇಲೆ ಇರ್ತಕ್ಕಂಥ ಪರಿಮಾಣಾತ್ಮಕ ನಿರ್ಬಂಧಗಳನ್ನ ತೆಗೆದುಹಾಕಲಾಯಿತು. ಇಷ್ಟು ಈ 5 ಕ್ಷೇತ್ರಗಳು. ಯಾವ್ಯಾವ 5 ಕ್ಷೇತ್ರಗಳು? ಒಂದು ಕೈಗಾರಿಕಾ ವಲಯದ ಸುಧಾರಣೆಗಳು, ಹಣಕಾಸು ವಲಯದ ಸುಧಾರಣೆಗಳು, 3 ತೆರಿಗೆ ವಲಯದ ಸುಧಾರಣೆಗಳು, ವಿದೇಶಿ ವಿನಿಮಯದ ಸುಧಾರಣೆಗಳು ಮತ್ತು ವ್ಯಾಪಾರ ಮತ್ತು ಹೂಡಿಕೆಯ ನೀತಿಗಳ ಸುಧಾರಣೆಗಳು. ಈ 5 ಕ್ಷೇತ್ರಗಳ ಸುಧಾರಣೆಗಳು ಉದಾರೀಕರಣಕ್ಕೆ ಸಂಬಂಧಿಸಿದಂತಹ ಪ್ರಮುಖವಾಗಿರ್ತಕ್ಕಂಥ ಕ್ಷೇತ್ರಗಳು. ಉದಾರೀಕರಣಕ್ಕೆ ಒಳಪಟ್ಟಂತಹ ಕ್ಷೇತ್ರಗಳು. ಉದಾರೀಕರಣಕ್ಕೆ ಒಳಪಟ್ಟಂತಹ ಕ್ಷೇತ್ರಗಳು ಯಾವ್ಯಾವು? 1 ಕೈಗಾರಿಕಾ ವಲಯ, 2 ತೆರಿಗೆ ವಲಯ, 3 ಹಣಕಾಸು ವಲಯ, 4 ವಿದೇಶಿ ವಿನಿಮಯದ, ಹಾಗೆಯೇ 5 ವ್ಯಾಪಾರ ಮತ್ತು ಹೂಡಿಕೆ ನೀತಿಗಳು. ಇನ್ನ ಮುಂದಿನ ಒಂದು ಪರಿಕಲ್ಪನೆ ಖಾಸಗೀಕರಣ. ಖಾಸಗೀಕರಣ 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 ಇದು ನನ್ನ ಪ್ರೈವೇಟೈಸೇಷನ್ ಅಂತ ಹೇಳಿ ಕರಿತೀವಿ. ಪ್ರೈವೇಟೈಸೇಷನ್ ಅಂತ ಹೇಳಿ ಕರಿತೀವಿ. ಖಾಸಗೀಕರಣ. ಈಗ ಲಿಬರಲೈಸೇಷನ್ ಅಂದ್ರೆ ಉದಾರೀಕರಣದ ಕ್ಷೇತ್ರವನ್ನು ನೋಡಿದೀವಿ. ಈಗ ನಂತರ ಖಾಸಗೀಕರಣ, ಪ್ರೈವೇಟೈಸೇಷನ್ ಅಂದ್ರೆ ಏನು? ಈ ಖಾಸಗೀಕರಣದ ಪ್ರಕ್ರಿಯೆಗಳನ್ನ ಭಾರತದಲ್ಲಿ ಯಾವ ಕ್ರಮಗಳನ್ನ ಕೈಗೊಳ್ಳೋದ್ರ ಮೂಲಕ ನಾವು ಆರಂಭಿಸಿದೀವಿ ಅನ್ನೋದನ್ನ ನೋಡೋಣ. ಒಂದು ಮೊದಲು ಇರ್ತಕ್ಕಂಥದ್ದು ಖಾಸಗೀಕರಣ ಅಂದ್ರೆ ಏನು? ಖಾಸಗೀಕರಣ ಅಂತ ಹೇಳಿದ್ರೆ ಆರ್ಥಿಕತೆಯ ಕಾರ್ಯಾಚರಣೆಯಲ್ಲಿ ಖಾಸಗಿ ಉದ್ಯಮ ಮತ್ತು ಬಂಡವಾಳಕ್ಕೆ ಹೆಚ್ಚಿನ ಆದ್ಯತೆಗಳನ್ನು ನೀಡುವುದು. ಖಾಸಗಿ ಉದ್ಯಮಗಳಿಗೆ ಮತ್ತು ಬಂಡವಾಳಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದು. ಆರ್ಥಿಕ ಚಟುವಟಿಕೆಗಳಲ್ಲಿ, ದೇಶದ ಆರ್ಥಿಕ ಚಟುವಟಿಕೆಗಳಲ್ಲಿ ಖಾಸಗಿ ಉದ್ಯಮಕ್ಕೆ ಮತ್ತು ಖಾಸಗಿ ಬಂಡವಾಳಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡುವುದನ್ನು ನಾವು ಖಾಸಗೀಕರಣ ಅಂದ್ರೆ ಸರ್ಕಾರದ ಹಸ್ತಕ್ಷೇಪವನ್ನ ಕಡಿಮೆಗೊಳಿಸುವ ಉದ್ದೇಶವಿಟ್ಟುಕೊಂಡು ಸರ್ಕಾರದ ಹಸ್ತಕ್ಷೇಪ ಅಥವಾ ಒಂದು ಕಾರ್ಯಾಚರಣೆಯನ್ನ ಕಡಿಮೆಗೊಳಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಭಾರತದಲ್ಲಿ ಖಾಸಗೀಕರಣವನ್ನ ಜಾರಿಗೆ ತರಲಾಯಿತು. ಹಾಗಾಗಿ ಈ ಖಾಸಗೀಕರಣದ ಪ್ರಮುಖವಾಗಿ 2 ರೀತಿಯಲ್ಲಿ ಕೈಗೊಳ್ಳಲಾಯಿತು. 2 ವಿಧಗಳಲ್ಲಿ ಖಾಸಗೀಕರಣವನ್ನ ಕೈಗೊಳ್ಳಲಾಯಿತು. ಒಂದರಾಗಿರ್ತಕ್ಕಂಥದ್ದು ಅರಾಷ್ಟ್ರೀಕರಣ. ಎರಡನೇದು ಬಂಡವಾಳದ ಹಿಂತೆಗೆತ ಅಥವಾ ಹೂಡಿಕೆ ಹಿಂತೆಗೆತ. ಖಾಸಗೀಕರಣವನ್ನ 2 ರೀತಿಯಲ್ಲಿ ಭಾರತದಲ್ಲಿ ಕ್ರಮಗಳನ್ನ ಕೈಗೊಳ್ಳಲಾಯಿತು. ಒಂದು ಅರಾಷ್ಟ್ರೀಕರಣ. ಸಾರ್ವಜನಿಕ ಉದ್ಯಮಗಳನ್ನ ಖಾಸಗಿ ವ್ಯಕ್ತಿಗಳಿಗೆ ಮಾರುಕಟ್ಟೆಯಲ್ಲಿ ಸಂಪೂರ್ಣವಾಗಿ ಮಾರಾಟ ಮಾಡುವುದಕ್ಕೆ ನಾವೆಂತ ಕರಿತೀವಿ ಅರಾಷ್ಟ್ರೀಕರಣ ಅಥವಾ ಅರಾಷ್ಟ್ರೀಕರಣ ಅಂತ ಹೇಳಿದ್ರೆ ಏನೋ ಸಾರ್ವಜನಿಕ ಉದ್ಯಮಗಳನ್ನ ನಷ್ಟದಲ್ಲಿರ್ತಕ್ಕಂಥವಾಗಿರ್ಬೋದು ಅಥವಾ ಲಾಭದಲ್ಲಾಗಿರ್ತಕ್ಕಂಥ ಉದ್ಯಮಗಳು ಖಾಸಗಿ ಅವರು ನಿರ್ವಹಣೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ರಿ ಅಂತಹ ಉದ್ಯಮ ಸಂಸ್ಥೆಗಳನ್ನು ಅಂದ್ರೆ ಸಾರ್ವಜನಿಕ ಉದ್ಯಮ ಸಂಸ್ಥೆಗಳನ್ನ ಸಂಪೂರ್ಣವಾಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದು, ಖಾಸಗಿಯವರಿಗೆ ಮಾರಾಟ ಮಾಡುವುದಕ್ಕೆ ನಾವೆಂತ ಕರಿತೀವಿ ಅರಾಷ್ಟ್ರೀಕರಣ. ಅಂದ್ರೆ ರಾಷ್ಟ್ರೀಯ ಉದ್ಯಮಗಳ ಒಡೆತನವನ್ನ ಖಾಸಗಿಯವರಿಗೆ ಹಸ್ತಾಂತರಿಸುವುದು. ರಾಷ್ಟ್ರೀಯ ಉದ್ಯಮಗಳ ಒಡೆತನವನ್ನ ಖಾಸಗಿಯವರಿಗೆ ಹಸ್ತಾಂತರಿಸುವುದು ಇದನ್ನ ಅರಾಷ್ಟ್ರೀಕರಣ ಅಂತೇಳಿ ಕರಿತೀವಿ.
ಅಂದ್ರೆ ಸರ್ಕಾರದ ಒಡೆತನದಲ್ಲಿರ್ತಕ್ಕಂಥ ಕೈಗಾರಿಕೆಗಳನ್ನ ಖಾಸಗಿಯವರಿಗೆ ಮಾರಾಟ ಮಾಡ್ತಕ್ಕಂಥದ್ದು ಅಥವಾ ಹಸ್ತಾಂತರಿಸುವ ಪ್ರಕ್ರಿಯೆಗಳಿಗೆ ಅರಾಷ್ಟ್ರೀಕರಣ ಅಂತೇಳಿ ಕರಿತೀವಿ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಹೂಡಿಕೆ ಹಿಂತೆಗೆತ. ಹೂಡಿಕೆ ಹಿಂತೆಗೆತ ಅಂತ ಹೇಳಿದ್ರೆ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿನ ಸಮಬಂಡವಾಳದ ಒಂದು ಭಾಗವನ್ನ ಖಾಸಗಿಯವರಿಗೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದಕ್ಕೆ ನಾವು ಹೂಡಿಕೆ ಹಿಂತೆಗೆತ ಅಂತೇಳಿ ಕರಿತೀವಿ. ಹೂಡಿಕೆ ಹಿಂತೆಗೆತ ಅಂತ ಹೇಳಿದ್ರೆ ಸಾರ್ವಜನಿಕ ಉದ್ಯಮಗಳಲ್ಲಿನ ಸಮಬಂಡವಾಳದ ಒಂದು ಭಾಗವನ್ನ ಖಾಸಗಿ ವ್ಯಕ್ತಿ ಅಥವಾ ಖಾಸಗಿ ಉದ್ಯಮಕ್ಕೆ ಮಾರಾಟ ಮಾಡುವುದನ್ನ ನಾವು ಹೂಡಿಕೆ ಹಿಂತೆಗೆತ ಅಂತೇಳಿ ಕರಿತೀವಿ. ಇಲ್ಲಿ ಅರಾಷ್ಟ್ರೀಕರಣದಲ್ಲಿ ಇಡೀ ಉದ್ಯಮ ಸಂಸ್ಥೆಯನ್ನ ಖಾಸಗಿಯವರಿಗೆ ಮಾರಾಟ ಮಾಡ್ತೀವಿ. ಆದ್ರೆ ಹೂಡಿಕೆ ಹಿಂತೆಗೆತ ನೀತಿಯಲ್ಲಿ ಸಾರ್ವಜನಿಕ ಉದ್ಯಮವನ್ನ ಒಂದು ಭಾಗಶಃ ಭಾಗವನ್ನ ಖಾಸಗಿಯವರಿಗೆ ಹಸ್ತಾಂತರ ಮಾಡುತ್ತೀವಿ. ಹೀಗಾಗಿ ಈ ನೀತಿಗಳನ್ನ ಅನುಸರಿಸೋದ್ರ ಮೂಲಕ ನಾವು ಖಾಸಗೀಕರಣದ ಪ್ರಕ್ರಿಯೆಗಳನ್ನ ಆರಂಭಿಸಿದ್ವಿ. ಹಾಗಾದ್ರೆ ಈ ಖಾಸಗೀಕರಣದ ಮುಖ್ಯ ಉದ್ದೇಶಗಳೇನು ಅನ್ನೋದನ್ನ ನಾವು ನೋಡಿದ್ರೆ, ಖಾಸಗೀಕರಣದ ಮುಖ್ಯ ಉದ್ದೇಶಗಳು ಒಂದು, ಹಣಕಾಸಿನ ಶಿಸ್ತನ್ನು ತರುವುದು. ಹಣಕಾಸಿನ ಶಿಸ್ತು. ಸಾರ್ವಜನಿಕ ವಲಯದಲ್ಲಿರ್ತಕ್ಕಂತಹ ಸಂಸ್ಥೆಗಳು ಅವುಗಳಲ್ಲಿ ಹಣಕಾಸಿನ ಶಿಸ್ತನ್ನು ತರಬೇಕಾಗುತ್ತೆ ಮತ್ತು ಆಧುನೀಕರಣ ಸೌಲಭ್ಯಗಳನ್ನ ಒದಗಿಸಬೇಕಾಗುತ್ತೆ. ಸಾರ್ವಜನಿಕ ಉದ್ಯಮಗಳು ಏನಾಗಿದ್ದಾವೆ, ಅಲ್ಲಿ ಅದಕ್ಷ ಆಡಳಿತ ಇದ್ದಾವೆ. ಇದರಿಂದಾಗಿ ನಷ್ಟ ಅನುಭವಿಸ್ತಾ ಇದ್ದವು. ಆ ನಷ್ಟವನ್ನ ತಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ಹಣಕಾಸಿನ ಶಿಸ್ತನ್ನು ತರಬೇಕು. ಹಾಗೇನೆ ಅಲ್ಲಿ ಆ ಕೈಗಾರಿಕೆಗಳಿಗೆ ಆಧುನೀಕರಣ ಸೌಲಭ್ಯಗಳನ್ನ ಒದಗಿಸಬೇಕು. ಇಲ್ಲಿ ಹಣಕಾಸಿನ ಶಿಸ್ತು, ಆಧುನೀಕರಣ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಹೇಳಿದ್ರೆ ಅಂತಹ ಕೈಗಾರಿಕೆಗಳನ್ನ ಮಾಡಬೇಕಾಗತ್ತೆ, ಇಲ್ಲ ಅರಾಷ್ಟ್ರೀಕರಣಗೊಳಿಸಬೇಕು, ಇಲ್ಲ ಅಂತ ಹೇಳಿದ್ರೆ ಹೂಡಿಕೆ ಹಿಂತೆಗೆತವನ್ನ ಅನುಸರಿಸಬೇಕು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಖಾಸಗಿ ಒಂದು ನಿರ್ವಹಣಾ ಸಾಮರ್ಥ್ಯವನ್ನ ಹೆಚ್ಚಿಸುವುದು. ನಿರ್ವಹಣಾ ಸಾಮರ್ಥ್ಯವನ್ನ ಹೆಚ್ಚಿಸುವುದು. ಸಾರ್ವಜನಿಕ ವಲಯಗಳಲ್ಲಿ ಒಂದು ಅವುಗಳ ನಿರ್ವಹಣೆ ಅಥವಾ ಅವುಗಳ ಆಡಳಿತದಲ್ಲಿ ಸುಧಾರಣೆಯನ್ನು ತರುವುದು. ಸಾರ್ವಜನಿಕ ವಲಯದ ಕೈಗಾರಿಕೆಗಳಲ್ಲಿ ಸುಧಾರಣೆಗಳನ್ನ ತರುವುದು ಈ ನೀತಿಯ ಉದ್ದೇಶ ಆಗಿತ್ತು. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ವಿದೇಶಿ ನೇರ ಹೂಡಿಕೆಗೆ ಅವಕಾಶವನ್ನು ಒದಗಿಸುವುದು. FDI, ವಿದೇಶಿ ನೇರ ಹೂಡಿಕೆ. ವಿದೇಶಿಯರು ಸಹ ಭಾರತದಲ್ಲಿ ಬಂದು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋದಕ್ಕೆ ಅಥವಾ ಇರ್ತಕ್ಕಂಥ ಕೈಗಾರಿಕೆಗಳಲ್ಲಿಯೇ ಬಂಡವಾಳವನ್ನ ಹೂಡೋದಕ್ಕೆ ಅವರಿಗೆ ಅವಕಾಶವನ್ನ ನೀಡುವುದು ಈ ನೀತಿಯ ಮುಖ್ಯ ಉದ್ದೇಶ ಆಗಿತ್ತು. ಅನಂತರ ಸಾರ್ವಜನಿಕ ಉದ್ಯಮಗಳಿಗೆ ಆಡಳಿತಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಾಯತ್ತತೆಯನ್ನು ನೀಡುವುದು. ಸ್ವಾಯತ್ತತೆ ಮತ್ತು ಪ್ರೋತ್ಸಾಹ ಸ್ವಾಯತ್ತತೆಯನ್ನು ನೀಡುವುದು ಮತ್ತು ಪ್ರೋತ್ಸಾಹಿಸುವುದು. ಯಾವ ಉದ್ಯಮ ಸಂಸ್ಥೆಗಳು, ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ ಉದ್ಯಮ ಸಂಸ್ಥೆಗಳು ಲಾಭದಲ್ಲಿರ್ತಕ್ಕಂಥವು ಅಂತಹ ಉದ್ಯಮ ಸಂಸ್ಥೆಗಳಿಗೆ ಸ್ವಾಯತ್ತತೆಯನ್ನ, ಸ್ವತಂತ್ರವಾಗಿ ಆಡಳಿತವನ್ನು ನಿರ್ವಹಣೆ ಮಾಡೋದಕ್ಕೆ ಅವರಿಗೆ ಸ್ವಾಯತ್ತೆಯನ್ನು ನೀಡುವುದು ಅಥವಾ ಅಧಿಕಾರವನ್ನು ನೀಡುವುದು ಮತ್ತು ಅವುಗಳನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ನವರತ್ನಗಳು ಹೀಗೆ ರತ್ನಗಳನ್ನ ಘೋಷಿಸಲಾಯಿತು. ನವರತ್ನ ಉದ್ಯಮ ಸಂಸ್ಥೆಗಳು, ಮಹಾರತ್ನ ಅಂತಕ್ಕಂಥ ಉದ್ಯಮ ಸಂಸ್ಥೆಗಳು, ಈ ರೀತಿ ಅವುಗಳಿಗೆ ಗ್ರೇಡ್ ಅನ್ನ ನೀಡೋದ್ರ ಮೂಲಕ ಅಂತ ಉದ್ಯಮ ಸಂಸ್ಥೆಗಳನ್ನ ಪ್ರೋತ್ಸಾಹಿಸುವುದು ಈ ನೀತಿಯ ಮುಖ್ಯ ಉದ್ದೇಶ ಆಗಿತ್ತು. ಹೀಗಾಗಿ ಮಹಾರತ್ನ, ಮಿನಿರತ್ನ ಮತ್ತು ನವರತ್ನ, ಮಹಾರತ್ನ,
ಮಿನಿರತ್ನ, ನವರತ್ನ, ಮತ್ತೊಂದು ಮಹಾರತ್ನ ಅಂತಹ ಪ್ರೋತ್ಸಾಹಕಗಳನ್ನ ನೀಡೋದ್ರ ಮೂಲಕ ಭಾರತದಲ್ಲಿ ಈ ಒಂದು ಸಾರ್ವಜನಿಕ ಉದ್ಯಮ ಸಂಸ್ಥೆಗಳನ್ನ ಪ್ರೋತ್ಸಾಹಿಸುವುದು ಖಾಸಗೀಕರಣದ ಮುಖ್ಯ ಉದ್ದೇಶ ಆಗಿತ್ತು. ಇಲ್ಲಿ ಖಾಸಗೀಕರಣ ಅಂತಕ್ಕಂಥದ್ದು ಎಂದು ಹೊಸ ಆರ್ಥಿಕ ನೀತಿಯ ಪ್ರಮುಖ ಲಕ್ಷಣ. ಪ್ರಮುಖವಾಗಿ 3 ಲಕ್ಷಣಗಳು ಬರ್ತವೆ. 1 ಉದಾರೀಕರಣ, 2 ಖಾಸಗೀಕರಣ, 3 ಜಾಗತೀಕರಣ. ಈಗಾಗಲೇ ಉದಾರೀಕರಣ ಅಂದ್ರೆ ಏನು ಅಂತ ನೋಡಿದೀವಿ. ಅದರ ಉದಾರೀಕರಣ ಯಾವ್ಯಾವ ಕ್ಷೇತ್ರಗಳಲ್ಲಿ ಅಳವಡಿಸಿಕೊಂಡಿರೋದು ನೋಡಿದೀವಿ. ಆನಂತರ ಎರಡನೇದಾಗಿರೋದು ಖಾಸಗೀಕರಣ. ಖಾಸಗೀಕರಣ ಅಂದ್ರೆ ಏನು? ಖಾಸಗೀಕರಣ ಅಂತ ಹೇಳಿದ್ರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಖಾಸಗಿ ಉದ್ಯಮ ಮತ್ತು ಬಂಡವಾಳಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದನ್ನು ನಾವು ಖಾಸಗೀಕರಣ ಅಂತ ಕರಿತೀವಿ. ಈ ಖಾಸಗೀಕರಣದ ಪ್ರಕ್ರಿಯೆಗಳಲ್ಲಿ 2 ರೀತಿಯಲ್ಲಿ ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಒಂದು ಅರಾಷ್ಟ್ರೀಕರಣ ನೀತಿ, ಮತ್ತೊಂದು ಹೂಡಿಕೆ ಹಿಂತೆಗೆತ ನೀತಿ. ಈ ನೀತಿಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಸಾರ್ವಜನಿಕ ವಲಯದಲ್ಲಿರ್ತಕ್ಕಂತಹ ಕೈಗಾರಿಕೆಗಳಲ್ಲಿ ಹಣಕಾಸಿನ ಶಿಸ್ತನ್ನ ತರುವುದು. ಸಾರ್ವಜನಿಕ ವಲಯದ ಕೈಗಾರಿಕೆಗಳಲ್ಲಿ ಹಣಕಾಸಿನ ಶಿಸ್ತನ್ನ ತರುವುದು ಮತ್ತು ನಿರ್ವಹಣಾ ಸಾಮರ್ಥ್ಯವನ್ನ, ಸಾರ್ವಜನಿಕ ವಲಯದ ನಿರ್ವಹಣಾ ಸಾಮರ್ಥ್ಯವನ್ನ ಹೆಚ್ಚಿಸುವುದು. ಮತ್ತು ವಿದೇಶಿ ಬಂಡವಾಳಕ್ಕೆ ಆದ್ಯತೆಗಳನ್ನ ನೀಡುವುದು ಮತ್ತು ಸ್ವಾಯತ್ತತೆ ಹಾಗೂ ಪ್ರೋತ್ಸಾಹಗಳನ್ನ ನೀಡತಕ್ಕಂಥದ್ದು ಖಾಸಗೀಕರಣದ ಪ್ರಮುಖ ಉದ್ದೇಶ ಆಗಿತ್ತು. ಇಷ್ಟು ನಾವು ಇವತ್ತಿನ ತರಗತಿಯಲ್ಲಿ ವಿಶ್ಲೇಷಣೆಯನ್ನ ನೋಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಜಾಗತೀಕರಣ ಅಂದ್ರೆ ಏನು, ಆ ಜಾಗತೀಕರಣದ ಪ್ರಕ್ರಿಯೆಗಳನ್ನ ಹೇಗೆ ನಾವು ಅನುಷ್ಠಾನ ತಂದಿವಿ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ.